ದುರುಪಯೋಗ ಮಾಡ್ಕೊತಾ ಇದ್ದಾರೆ ಇವರು ಬಿಜೆಪಿ ಅವರು ಅಂತ ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ನೋಡ್ರಿ, ಪ್ರಾಸಿಕ್ಯೂಷನ್ ಬಗ್ಗೆ ಏನು ಹೇಳ್ತೀವಿ? ಇದು ಆರೋಪ ಅಲ್ಲ ಸರ್, ಇದು ಸತ್ಯ ಇದೆ. ನಿಮಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ನಿಮ್ಮ ವಯಸ್ಸು ಚಿಕ್ಕದಿದೆ. 1984ದಲ್ಲಿ ಇರಬೇಕು, ತೆಲುಗು ದೇಶಂ ಪಾರ್ಟಿ ಅಂತ ಎನ್ ಟಿ ರಾಮಾರಾವ್ ಅವರು ಮಾಡಿದರು. ಆವಾಗ ಆ ಮಹಾ ಡಿಕ್ಟೇಟರು, ಈಗೇನು ದೊಡ್ಡ ಡಿಕ್ಟೇಟರ್ ಇದ್ದಾನೆ ಎಲ್ಲಿ, ಏಕನಾಯಕ ಯಾರು, ನರೇಂದ್ರ ಮೋದಿಗಿಂತಲೂ ಅವರು ಘೋಷಣೆ ಮಾಡಿದರು. ಇವರು ಘೋಷಣೆ ಮಾಡೋ ಧೈರ್ಯ ಆಗಿಲ್ಲ ಇನ್ನು ಇವರಿಗೆ, ಆದರೆ ಅದೇ ನಡೆಸ್ಯಾರ ಇವರು. ಅವರು ರಾಮರಾವ್ ಅಂತ ಒಬ್ಬ ಗವರ್ನರಿಂದ ಯಾವ ವ್ಯಕ್ತಿ ಇಲೆಕ್ಟ್ ಆಗಿದ್ದಾನೆ, ಯಾವನಿಗೆ ನಿಚ್ಚಳ ಬಹುಮತ ಇದೆ, ಏನೂ ಪ್ರಶ್ನೆ ಇಲ್ಲ. ಎನ್ ಟಿ ರಾಮರಾವ್ ವಾಸ್ ಎ ವೆರಿ ಪಾಪ್ಯುಲರ್ ಫೆಲೋ. ಅದನ್ನು ತೆಗೆದುಬಿಟ್ರು. ಅದೇ ಇಂದಿರಾ ಗಾಂಧಿ 1958ದೊಳಗಿರ್ಬೇಕು ನನಗನ್ಸೋ ಮಟ್ಟಿಗೆ, ಮೊದಲನೇ ಇಲೆಕ್ಟೆಡ್ ಗೌರ್ಮೆಂಟ್ ನಮ್ಮೂದ್ರಿಪಾದ ಅಂತ ಕೇರಳದೊಳಗೆ ಕಮ್ಯುನಿಸ್ಟ್ ಗೌರ್ಮೆಂಟು, ಇಲೆಕ್ಟೆಡ್ ಗೌರ್ಮೆಂಟ್ ರೀ, ಗವರ್ನರಿಂದ ಉಚ್ಚಾಟನೆ ಮಾಡಿಬಿಟ್ರು. ಇಂದಿರಾ ಗಾಂಧಿಯವರು ಮಾಡಿದರು ಎಮರ್ಜೆನ್ಸಿಗಿಂತ ಮೊದಲು. ನಿಮಗೆಲ್ಲ ಇವಾಗ ಗೊತ್ತಿ, ಎಲೆಕ್ಷನ್ ಪೋಸ್ಟ್ಪೋನ್ ಮಾಡಿದರು. ಇವತ್ತಿನ ಏನು ದುರುಪಯೋಗ ನಡೀತಾ ಇದೆಯಲ್ಲ, ಇದು ಬಹಳ ಗಂಭೀರವಾಗಿದ್ದಿದೆ. ಇದಕ್ಕೆ ನನ್ನ ಅಭಿಪ್ರಾಯದೊಳಗೆ ಮಹತ್ವದ ಕಾರಣೀಭೂತರಂದರೆ, ನಾವೇನು ಈ ಬಟ್ಟುಗಳನ್ನ ತೋರಿಸ್ತೇವೆ, ಹೆಬ್ಬಟ್ಟು ನಮ್ಮ ಕಡೆಗೆ ತೋರಿಸ್ತದೆ, ನಾವು ನೀವು ಕಾರಣ. ಯಾಕಂದರೆ ನಾವು ನೀವು ಅವ್ರನ್ನ ಪ್ರಶ್ನೆ ಮಾಡದಿದ್ದರೆ ಯಾವ ಕೀಳು ಮಟ್ಟಕ್ಕೆ ಹೋಗ್ತಾರೆ ಅನ್ನೋದಕ್ಕೆ ಇವತ್ತಿನ ರಾಜಕೀಯ ಸ್ಪಷ್ಟ ನಿದರ್ಶನ ಇದೆ ರೀ. ಈಗ ನೀವೇ ನೋಡ್ಕೊಳ್ಳಿ, ಇತ್ತೀಚೆಗೆ ಸುಪ್ರೀಂ ಕೋರ್ಟಿಗೆ ಹೋದರು, ಅಲ್ಲ ಒಂದು ನಿಮಿಷ, ಸುಪ್ರೀಂ ಕೋರ್ಟಿಗೆ ಹೋದರು ಕೇರಳದವರು. ಏನು ಹೇಳಿದರು ಸುಪ್ರೀಂ ಕೋರ್ಟ್ದವರು? ಇದು ಯೂನಿಯನ್ ಗೌರ್ಮೆಂಟ್ ಮಾಡೋದಲ್ಲ. ತಮಿಳುನಾಡು ಹೇಳಿದರು ಸೇಮು. ಕರ್ನಾಟಕದವರು ಹೋದರು, ನಮ್ಮ ಬಡ ರೈತರಿಗೆ ಇಲ್ಲಿ ಡ್ರೌಟ್ ಆಗಿದೆ, ಬರ ಆಗಿದೆ, ಅವರಿಗೆ ಪರಿಹಾರ ಬಂದಿಲ್ಲ ಅಂದರೆ ನಾಚಿಕ್ ಗೇಡಿಗಳು ಅವರ ಅಜ್ಜೆ ಹಣ ಕೊಟ್ಟವ್ರಿಗೆ ಮಾಡ್ತಾರೆ. ಅವರು ಹಣಕಾಸಿನ ಮಂತ್ರಿ ಯಾರು, ಇಲ್ಲಿಂದೇ ರಾಜ್ಯಸಭೆಗೆ ಹೋಗ್ಯಾರ, ಕೊಡುವಂತ ಹೇಳಿದ್ರು ಸುಪ್ರೀಂ ಕೋರ್ಟು. ಇದಕ್ಕಿಂತ ಹೆಚ್ಚು ಏನು ಹೇಳಬೇಕು? ಸಂವಿಧಾನದ ಇಂಟರ್ಪ್ರಿಟೇಷನ್ ಸರಿ ತಪ್ಪು ಅನ್ನೋದನ್ನು ನಾವು ಮಾಡೋದಲ್ಲ, ಸುಪ್ರೀಂ ಕೋರ್ಟ್ ಮಾಡ್ತದೆ. ಸ್ಪಷ್ಟವಾಗಿ ದುರುಪಯೋಗ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಏನು ಮಾಡಬೇಕು ಈ ಕೇಸ್ ಒಳಗಡೆ? ಸಿದ್ದರಾಮಯ್ಯ ಅವರು ಏನು ಮಾಡಬೇಕು ಅನ್ನೋದನ್ನು ಸಿದ್ದರಾಮಯ್ಯ ಅವರು ತಮ್ಮ ಅಂತರಾತ್ಮ ಇದ್ದರೆ ಕೇಳಬೇಕು. ನನ್ನ ಈಗಾಗಲೇ ಹೇಳಿಬಿಟ್ಟಿದ್ದೇನೆ, ಅವರಿಗೆ ನೈತಿಕತೆ ಇದ್ದರೆ ಸಾರ್ವಜನಿಕ ಜೀವನದೊಳಗೆ, ಲೀಗಲ್ದಿಂದ ನೀವು ಇರೋದಿಲ್ಲ. ನೈತಿಕತೆ ಇದ್ದರೆ ಆ ಸೈಟ್ಗಳನ್ನ ವಾಪಸ್ ಕೊಡಬೇಕು. ರಾಜೀನಾಮೆ ಇಲ್ಲ. ರಾಜೀನಾಮೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾನು ಯಾವುದಕ್ಕೂ ಸಹಿ ಮಾಡಿಲ್ಲ, ಇದು ಮಾಡಿಲ್ಲ ಅಂತ. ನೀವು ನೋಡಿದ್ರೇನು? ನಾನು ನೋಡಿಲ್ಲ. ನಮ್ಮ ತಾಯಿ ಹೇಳ್ತಾ ಇದ್ರು, ಪ್ರತ್ಯಕ್ಷ ನೋಡಿದ್ರು ಮಾಣಿಸಿ ನೋಡಬೇಕಂತ. ಸೊ ನನ್ನ ಅಭಿಪ್ರಾಯದೊಳಗೆ ಇವತ್ತು ಇದ್ದವರೊಳಗೆ ಸ್ವಲ್ಪ ಸ್ಯಾಂಕ್ಟಿಟಿ ಮೇಂಟೈನ್ ಮಾಡ್ಕೊಂಡು ಬಂದಾರೆ. ಎದ್ರ ಬಗ್ಗೆ? ಫೈನಾನ್ಷಿಯಲ್ ಕರಪ್ಷನ್. ACB ಮಾಡಿದವರು ಇವರೇ, ಅದು ಅಧಿಕಾರದ ದೊಡ್ಡ ದುರುಪಯೋಗ ಮಾಡಿಕೊಂಡ್ರು. ಹೈಕೋರ್ಟ್ದವ್ರು ಚೀಮರೆ ಹಾಕಿದ್ದಾರೆ ಇವರಿಗೆ. ಆದರೆ ಇವತ್ತು ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಯಾರಿದ್ದಾರೆ? ಭ್ರಷ್ಟಾಚಾರದ ಪ್ರತಿರೂಪ. ಈಗ ಕಾಂಗ್ರೆಸ್ ಮಂದಿಗೆ ಒಬ್ಬರು ಪ್ರಾಮಾಣಿಕ ಸಿಗೋದಿಲ್ಲ, ದೀಪ ಹಿಡ್ಕೊಂಡು ಹೋದರೆ ಅಂಥವ್ನು ತೊಗೊಂಡು ಬಂದು ಇಟ್ಟಿದ್ದಾರೆ. ಸೊ ನೀವು ಕೂಡ ಇವತ್ತೇನಿದೆಲ್ಲ ಇದ್ದಿದ್ದರೊಳಗೆ ಯಾರು ಅದು ಕುರುಡ್ರೊಳಗೆ ಮೆಳ್ಳಗಂಡ ಇದು ಅಂಥೇಳಿ ನನ್ನ ಅಭಿಪ್ರಾಯದೊಳಗೆ ಸಿದ್ದರಾಮಯ್ಯ ಇಲ್ಲ ಅಂತ ಹೇಳ್ತಾರೆ. ಅದನ್ನು ಟೇಕ್ ಇಟ್ ಅಟ್ ಫೇಸ್ ವ್ಯಾಲ್ಯೂ. ಆದರೆ ಅವರು ಅದನ್ನು ವಾಪಸ್ ಕೊಡಬೇಕು. ಆವಾಗ ಅವರು ನನ್ನ ಅಭಿಪ್ರಾಯದೊಳಗೆ ಸಾರ್ವಜನಿಕ ಜೀವನದಲ್ಲಿ ಒಂದು ಹೆಸರನ್ನು ಗಳಿಸ್ತಾರೆ. ವಾಪಸ್ ಕೊಟ್ಟರೆ ತಪ್ಪು ಮುಚ್ಚಾಕ್ ಹೋಗುತ್ತೆ, ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಅವರು. ಹೌದು, ಬಿಜೆಪಿಯವರು ಏನು ಹೇಳ್ತಾರೆ? ಬಿಜೆಪಿಯವರು ಕಳೆದ ಸಲ ಕರ್ನಾಟಕ ಜನತೆ ಅವ್ರಿಗೆ ಕೊಟ್ಟಿದ್ದಿಲ್ಲ ಅಧಿಕಾರ. ನಾಚಿಕೆಗೇಡುತನದಿಂದ, ಐ ರಿಪೀಟ್, ನಾಚಿಕೆಗೇಡುತನದಿಂದ ಪ್ರಜಾಪ್ರಭುತ್ವದೊಳಗೆ ಹಣ ಮತ್ತು ಅಧಿಕಾರ, ಮಂತ್ರಿ ಅದನ್ನು ತೋರಿಸಿ ಎಷ್ಟು ಮಂದಿ ಇದು ಮಾಡಿ ರಾಜೀನಾಮೆ ಕೊಡಿಸಿದ್ರು, ಮುಂಬೈ ಒಳಗೆ ಏನು ಮಾಡಿದ್ರು, ಮತ್ತು ಏನೇನು ಮಾಡಿದ್ರು ಅನ್ನೋದು ನೋಡ್ತಾರೆ. ಇದು ಕರ್ನಾಟಕದಲ್ಲಿ ಸಾಲದನ್ನೋ ಹಾಗೆ ಮಧ್ಯಪ್ರದೇಶದೊಳಗೂ ಮಾಡಿದರು, ಮಹಾರಾಷ್ಟ್ರದೊಳಗೆ ಬೆಳಿಗ್ಗೆ ಮುಂಜಾನೆ 5 ಗಂಟೆಗೆ ಮಾಡಿದ್ದಾರೆ. ಇವರು ಮಾಡೋದೆಲ್ಲ ಕೆಲಸ ನೋಡಿದರೆ ನನ್ನ ಅಭಿಪ್ರಾಯದೊಳಗೆ ಇವತ್ತಿನ ಎಲ್ಲ ಪಕ್ಷಗಳೇನದಲ್ಲ, ಆಡಳಿತ ಮಾಡುವಂಥದ್ದು ಸಾರ್ವಜನಿಕದಲ್ಲಿ ಇರುವಂಥ ನೈತಿಕತೆಯನ್ನು ಕಳೆದುಕೊಂಡವು.